ಸ್ನೇಹಿತರೆ ನಮಸ್ಕಾರ. ನಾನು ವಿನೋದ್ ಖೋಡ. ಜಾರ್ಖಂಡ್‌ನ ವಿಚಾರವಾಗಿ ಬಹಳಷ್ಟು ಜನರ ಪ್ರಶ್ನೆ. ಸ್ಟೂಡೆಂಟ್‌ಗಳ ಪ್ರೊಟೆಸ್ಟ್ ಯಾವ ರೀತಿಯಾಗಿ ನಡೀತಾ ಇದೆ? ಯಾವ ಕಾರಣಕ್ಕೆ ನಡೀತಾ ಇದೆ ಅನ್ನುವಂಥದ್ರ ಪ್ರಶ್ನೆ. ಹೌದು, ನೀಟ್‌ನ ವಿಚಾರವಾಗಿ ದೆಹಲಿಯಲ್ಲಿ ನೀವು ನೋಡಿದ್ರಿ ಪ್ರತಿಭಟನೆಯನ್ನ. ಆದ್ರೆ ಅಲ್ಲಿ ಇರ್ತಕ್ಕಂತಹ ಬೆಂಬಲಿಗರು ಈ ಒಂದು ಜಾರ್ಖಂಡ್‌ನಲ್ಲಿ ಕಾಣಿಸ್ತಾ ಇಲ್ಲ ನಮಗೆ. ಅದು ಏನು ಎಂತ ಅಂತ ಮುಂದೆ ನೋಡೋಣ. ಈಗ ಜಾರ್ಖಂಡ್‌ನಲ್ಲಿ ಸ್ನೇಹಿತರೆ ಸರ್ಕಾರಿ ನೇಮಕಾತಿ ಪರೀಕ್ಷೆಗಳಲ್ಲಿ ದೊಡ್ಡ ಒಂದು ಅವ್ಯವಹಾರ ಆಗಿದೆ. ಹೌದು. ಈ ಆರೋಪ ಕೇಳಿ ಬರ್ತಾ ಇದ್ದು ವಿದ್ಯಾರ್ಥಿಗಳು ರಸ್ತೆಗಿಳಿದು ಬಿಟ್ಟಿದ್ದಾರೆ. ಈ ಪ್ರತಿಭಟನೆಗೆ ಒಂದು ಈಗಾಗಲೇ ಸೋನಂ ವಾಂಗ್ಚುಕ್ ಅವರು ಬೆಂಬಲ ಕೊಟ್ಟಿದ್ರಲ್ವಾ ನೀಟ್ ವಿಚಾರವಾಗಿ, ಅವರೇ ಈಗ ಬೆಂಬಲ ಕೊಡ್ತಿದ್ದಾರೆ. ಸೊ ಇವತ್ತು ನಾವು ಜಾರ್ಖಂಡ್‌ನಲ್ಲಿ ಏನ್ ನಡೀತಾ ಇದೆ, ವಿದ್ಯಾರ್ಥಿಗಳ ಬೇಡಿಕೆ ಏನು ಮತ್ತು ಸರ್ಕಾರ ಏನ್ ಹೇಳ್ತಿದೆ ಇದಕ್ಕೆ ಸಂಪೂರ್ಣ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಜುಲೈ 29 ಅವಾಗಿನಿಂದಲೂ ಕೂಡ ಜಾರ್ಖಂಡ್‌ನ ರಾಜಧಾನಿ ರಾಂಚಿಯ ಒಂದು ಜೈಪಾಲ್ ಸಿಂಗ್ ಮುಂದೆ ಒಂದು ಸ್ಟೇಡಿಯಂನ ಮುಂದೆ ವಿದ್ಯಾರ್ಥಿಗಳು ಅನಿರ್ದಿಷ್ಟಾವಧಿಯ ಒಂದು ಧರಣಿಯನ್ನ ಕೂತು ಬಿಟ್ಟಿದ್ದಾರೆ. ಸೊ ಅವರ ಮುಖ್ಯ ಬೇಡಿಕೆ ಏನಂದ್ರೆ ಜಾರ್ಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದ್ರೆ ಜೆಪಿಎಸ್ಸಿ ಮತ್ತು ಜಾರ್ಖಂಡ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಜೆಎಸ್ಎಸ್ಸಿ ನಡೆಸಿದ ನೇಮಕಾತಿ ಪರೀಕ್ಷೆಯಲ್ಲಿ ಆಗಿರ್ತಕ್ಕಂತಹ ಅವ್ಯವಹಾರದ ಬಗ್ಗೆ ಕೇಂದ್ರ ತನಿಖಾ ಒಂದು ಸಂಸ್ಥೆಗಳಿಂದ ತನಿಖೆ ಆಗಬೇಕು, ಕೇಂದ್ರದಿಂದಲೇ ಒಂದು ತನಿಖೆ ಆಗಬೇಕು ಅಂತ ಬೇಡಿಕೆಯನ್ನ ಇಡ್ತಿದ್ದಾರೆ. ಅವರೇನು ಅಲ್ಲಿರ್ತಕ್ಕಂತಹ ಮಂತ್ರಿಗಳು ಅಲ್ಲಿನ ರೆಸಿಗ್ನೇಷನ್ ಕೊಡಬೇಕು, ಅಥವಾ ಅವರು ರಾಜೀನಾಮೆಯನ್ನ ಕೊಡಬೇಕು, ಅಲ್ಲಿ ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಡಬೇಕು, ಅಥವಾ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಈ ರೀತಿ ಬೇಡಿಕೆ ಇಟ್ಟಿಲ್ಲ ವಿದ್ಯಾರ್ಥಿಗಳು. ಅವ್ರಿಗೆ ಗೊತ್ತು ಯಾವ ರೀತಿಯಾಗಿ ಬೇಡಿಕೆ ಇಡಬೇಕು, ಯಾವ ರೀತಿಯಾಗಿ ನಾವು ಸರಿಪಡಿಸ್ಕೊಳ್ಬೇಕಂತ. ಈಗ ನೀಟ್‌ನ ವಿಚಾರವಾಗಿ ಪ್ರತಿಭಟನೆ ಮಾಡಿ ಅಲ್ಲಿ ಒಂದು ಶಿಕ್ಷಣ ಸಚಿವರನ್ನ ಒಂದು ರಾಜೀನಾಮೆ ಕೊಡ್ಬೇಕಂತ ಹೇಳಿದ್ರಲ್ವಾ, ಆ ಬೇಡಿಕೆಯನ್ನಂತೂ ಇಲ್ಲಿ ಇಟ್ಟಿಲ್ಲ. ಯಾಕಂದ್ರೆ ಇಲ್ಲಿ ವಿರೋಧ ಪಕ್ಷದ ನಾಯಕರು ಬೆಂಬಲ ಕೊಡ್ತಾ ಇಲ್ಲ. ಸೊ ಹೀಗಾಗಿ ಅಲ್ಲಿ ಯಾರ್ಯಾರು ಬೆಂಬಲ ಕೊಟ್ಟಿದ್ರೋ, ಉದಾಹರಣೆಗೆ ಕೇಜ್ರಿವಾಲ್ ಆಗಿರ್ಲಿ, ಅಥವಾ ಈ ಕಾಕ್ರೋಚ್ ಜನತಾ ಪಾರ್ಟಿ ಮಂಗಮಾಯ ಆಗ್ಬಿಟ್ಟಿದೆ, ಇಲ್ಲಿ ಬೆಂಬಲ ಕೊಡ್ತಾ ಇಲ್ಲ. ವಿಡಿಯೋ ಕಾಲ್ ನಲ್ಲಿ ಹೇಳ್ತಾರಂತೆ, ಇಲ್ಲ ನನಗೆ ಥೈಫಾಯ್ಡ್ ಆಗಿದೆ, ಅದು ಆಗಿದೆ, ಇದು ಆಗಿದೆ ಅಂತ. ಬೆಂಬಲ ಕೊಡ್ಬೇಕಲ್ವಾ ಇಂತ ಒಂದು, ಇವ್ರು ವಿದ್ಯಾರ್ಥಿಗಳಲ್ವಾ, ಜಾರ್ಖಂಡ್ ನಲ್ಲಿ ವಿದ್ಯಾರ್ಥಿಗಳು. ಸೊ ಅವರು ಸ್ಟೂಡೆಂಟ್‌ಗಳಲ್ವಾ, ಬೇರೆಯವರ? ಹೌದಲ್ವಾ? ಸೊ ಇಲ್ಲಿ ಕೂಡ ಬೆಂಬಲ ಕೊಡಬೇಕಾಗಿತ್ತು, ಆದ್ರೆ ಕೊಟ್ಟಿಲ್ಲ. ಅದು ಏನು ಎಂತ ಅಂತ ನಿಮಗೆ ಗೊತ್ತಿರತ್ತೆ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರ್ತೀರಿ. ನಾನೇನು ಅದಕ್ಕೆ ಉದ್ದವಾಗಿ ಹೇಳುವಂತಹ ಅವಶ್ಯಕತೆ ಇಲ್ಲ. ಸೊ ಈಗ ಈ ಒಂದು ಖಾಸಗಿ ಸಂಸ್ಥೆ ಆದಂತಹ ಟಿಡಿಪಿಎಲ್ ನಡೆಸಿದ ಎಲ್ಲ ಪರೀಕ್ಷೆಗಳನ್ನ ರದ್ದು ಮಾಡಬೇಕಂತ ಬೇಡಿಕೆ ಇಟ್ಟಿದ್ದಾರೆ. ಜೊತೆಗೆ ಈ ಟಿಡಿಪಿಎಲ್ ಸಂಸ್ಥೆಯ ಮೇಲೆ ಅವ್ಯವಹಾರದ ಆರೋಪ ಇದೆ. ಸರಳವಾಗಿ ಹೇಳಿದ್ರೆ ಯುವಕರ ಭವಿಷ್ಯದ ಜೊತೆಗೆ ಇದು ಚೆಲ್ಲಾಟ ಆಡ್ತಾ ಇದೆ. ಹೌದು, ನಮ್ಮ ರಾಜ್ಯದಲ್ಲಿ ಕೂಡ ಕೆಪಿಎಸ್ಸಿ ವಿಚಾರವಾಗಿ ನಿಮಗ್ ಗೊತ್ತಿದೆ ಯಾವ ರೀತಿಯಾಗಿ ಚೆಲ್ಲಾಟ ಆಡ್ತಾ ಇದೆ. ಸೊ ಈಗಾಗ್ಲೇ ಒಂದು ಪರೀಕ್ಷೆಗಳನ್ನು ಕೂಡ ಸರಿಯಾಗಿ ನಡೆಸ್ಲಿಕ್ಕೆ ಬಂದಿರ್ಲಿಲ್ಲ. ಅದ್ರ ಬಗ್ಗೆನೂ ಕೂಡ ಪ್ರತಿಭಟನೆ ನಮ್ಮ ರಾಜ್ಯದಲ್ಲಿ ಕೂಡ ನಾವು ನೋಡಿದ್ವಿ. ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನಲ್ಲಿ ಕೂಡ ನೋಡಿದ್ರಿ ನೀವು. ಸೊ ಪರೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಆನ್ಸರ್ ಶೀಟ್ ಮೊದಲು ಕೊಡಬೇಕಾಗಿತ್ತು. ಪ್ರಶ್ನೆ ಪತ್ರಿಕೆ ಒಂದು ವಾರ್ಡ್ ನಲ್ಲಿ ಕೊಟ್ರೆ, ಇನ್ನೊಂದು ಕಡೆ ಪ್ರಶ್ನೆ ಪತ್ರಿಕೆಯನ್ನ ಮೊದಲು ಕೊಟ್ಟು ತದನಂತರ ಒಂದು ಪತ್ರಗಳನ್ನ, ಒಂದು ಕ್ವಶನ್ ಶೀಟ್ ಗಳನ್ನ ಕೊಡುವಂತದ್ದು. ಸೊ ಅದು ಸರಿಯಾಗಿ ವ್ಯವಸ್ಥೆಯನ್ನ ಮಾಡಿರ್ಲಿಲ್ಲ. ಸೊ ಇದರ ಪರವಾಗಿ ವಿದ್ಯಾರ್ಥಿಗಳು ಇದನ್ನ ರದ್ದು ಮಾಡ್ಬೇಕು, ರೀ ಎಕ್ಸಾಮ್ ನಡೆಸ್ಬೇಕು ಅಂತಾನು ಕೂಡ ಪ್ರತಿಭಟನೆ ಮಾಡಿದ್ರು. ಈಗ ಜಾರ್ಖಂಡ್ ನಲ್ಲಿ ನಡೀತಾ ಇದೆ. ಸೊ ಈಗ ಸಾಕಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಸೋನಂ ವಾಂಗ್ಚುಕ್ ಏನ್ ಹೇಳಿದ್ರು ಹಾಗಾದ್ರೆ? ಇವರು ಬೆಂಬಲ ಕೊಟ್ರ? ಖಂಡಿತವಾಗ್ಲೂ ಕೊಟ್ಟಿದ್ದಾರೆ. ಆಗಸ್ಟ್ 5 ಬುಧವಾರದಂದು ಪರಿಸರ ಕಾರ್ಯಕರ್ತ ಮತ್ತು ಶಿಕ್ಷಣ ತಜ್ಞ ಸೋನಂ ವಾಂಗ್ಚುಕ್ ಅವರು ಜಾರ್ಖಂಡ್ ಕ್ರಾಂತಿಕಾರಿ ಲೋಕತಾಂತ್ರಿಕ ಮೋರ್ಚಾ ಅಂದ್ರೆ ಜೆಕೆಎಲ್ಎಂನ ನಾಯಕ ದೇವೇಂದ್ರ ನಾಥ್ ಮಥೋ ಅವರು ಈಗ ಫೋನ್ ಮಾಡಿದರು. ದೇವೇಂದ್ರನಾಥ್ ಮಥೋ ಅವರು ಆಗಸ್ಟ್ 2ರಿಂದ ಇದೇ ವಿಷಯಕ್ಕೆ ಅನಿರ್ದಿಷ್ಟಾವಧಿಯ ಉಪವಾಸವನ್ನ ಮಾಡ್ತಾ ಇದ್ದಾರೆ. ಆ 2 ವಿಷಯ ಫೋನ್ ಕರೆಯಲ್ಲಿ ವಾಂಗ್ಚುಕ್ ಅವರು ಭಾವನಾತ್ಮಕವಾಗಿ ಮನವಿ ಮಾಡಿದ್ದಾರೆ. ಅವರು ಹಿಂದಿನಲ್ಲಿ ಏನ್ ಹೇಳಿದ್ರು? ಸೋನಂ ವಾಂಗ್ಚುಕ್ ಅವರು ಹಿಂದಿಯಲ್ಲಿ ಹೇಳ್ತಾರೆ ಭಾವನಾತ್ಮಕವಾಗಿ, ಅಪ್ನೆ अपने जीवन को दांव पर लगाकर बड़ा कदम उठाया है, पर कम से कम जल और नमक लेना चाहिए. हमारा उद्देश्य ಆತ್ಮಹತ್ಯೆ नहीं, ಸರ್ಕಾರ की ಆತ್ಮ को ಜಗಾना है ಅಂತ ಹೇಳ್ತಾರೆ. ಕನ್ನಡದಲ್ಲಿ ಅದನ್ನ ಹೇಳೋದಾದ್ರೆ, ನೀವು ನಿಮ್ಮ ಜೀವನವನ್ನೇ ಪಣಕ್ಕಿಟ್ಟು ದೊಡ್ಡ ಹೆಜ್ಜೆಯನ್ನ ಇಟ್ಟಿದ್ದೀರಿ, ಆದ್ರೆ ಕನಿಷ್ಠ ಪಕ್ಷ ನೀರು ಮತ್ತು ಉಪ್ಪನ್ನ ಸೇವಿಸಬೇಕು. ನಮ್ಮ ಉದ್ದೇಶ ಆತ್ಮಹತ್ಯೆ ಅಲ್ಲ, ಸರ್ಕಾರದ ಆತ್ಮವನ್ನ ಎಬ್ಬಿಸುವುದಾಗಿದೆ ಅಂತ ವಾಂಗ್ಚುಕ್ ಅವರು ಪ್ರತಿಭಟನೆಯ ಶಾಂತಿಯುತ
ಸ್ವರೂಪಕ್ಕೆ ಬೆಂಬಲ ವ್ಯಕ್ತಪಡಿಸಿದರು ಮತ್ತು ಸ್ಥಳೀಯ ಯುವಕರನ್ನ ಬೆಂಬಲಿಸಲು ಶೀಘ್ರದಲ್ಲಿನೇ ರಾಂಚಿಗೆ ಭೇಟಿ ನೀಡುವುದಾಗಿ ಭರವಸೆಯನ್ನ ನೀಡಿದ್ರು. ಹೌದು. ಹಾಗಾದ್ರೆ ನಾಯಕರೇನು ಹೇಳಿದ್ರು? ಪ್ರತಿಭಟನೆ ಮುಂದುವರಿಯುತ್ತಾ? ಖಂಡಿತವಾಗ್ಲೂ. ಅದರ ಜೊತೆಗೆ ಈಗ ವಾಂಗ್ಚುಕ್ ಅವರು ಮಾತಿನಂತೆ ಮತ್ತು ಅವರು ಒಂದು ಪ್ರತಿಕ್ರಿಯೆಯನ್ನ ಕೊಟ್ರು. ಅವರು ಹೇಳಿದ್ರು, ವಾಂಗ್ಚುಕ್ ಅವರು ವಿದ್ಯಾರ್ಥಿಗಳ ಪ್ರತಿಭಟನೆಗೆ ನಿರಂತರ ಬೆಂಬಲ ನೀಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಅದಕ್ಕಾಗಿ ನಾನು ನೀರು ಮತ್ತು ಉಪ್ಪು ಸೇವಿಸಲು ಒಪ್ಪಿಕೊಂಡಿದ್ದೇನೆ. ಆದರೆ ನನ್ನ ಅನಿರ್ದಿಷ್ಟಾವಧಿಯ ಉಪವಾಸ ಸತ್ಯಾಗ್ರಹ ಮುಂದುವರಿಯುತ್ತದೆ. ಅಂದ್ರೆ ಉಪವಾಸ ನಿಲ್ಲಿಸಿಲ್ಲ, ಬೇಡಿಕೆ ಈಡೇರುವವರೆಗೂ ಕೂಡ ಹೋರಾಟ ಮುಂದುವರಿಯುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಈ ವಿಷಯದ ಬಗ್ಗೆ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರು ಮಂಗಳವಾರ ಮೊದಲ ಬಾರಿಗೆ ಮಾತನಾಡಿದರು. ಅವರು ಏನ್ ಹೇಳಿದ್ರಂದ್ರೆ, ಈ ಸರ್ಕಾರ ತನ್ನ ಕಣ್ಣು ಮತ್ತು ಕಿವಿಗಳನ್ನ ಸರಿಯಾಗಿ ಕಡೆಗೆ ಇಟ್ಟಿದೆ. ನಾನು ನನ್ನ ಮನಸ್ಸನ್ನು ತೆಗೆದು ತೋರಿಸಲಿಕ್ಕೆ ಸಾಧ್ಯವಿಲ್ಲ, ಆದರೆ ನಾನು ತೆಗೆದುಕೊಂಡ ಯಾವುದೇ ಕೆಲಸವನ್ನ ಯಾವಾಗ್ಲೂ ಪೂರ್ಣಗೊಳಿಸುತ್ತೇನೆ. ಅದನ್ನು ನಿಮಗೂ ಕೂಡ ಗೊತ್ತಿದೆ. SIT ಹಗಲು ರಾತ್ರಿ ಕೆಲಸ ಮಾಡ್ತಿದೆ. ನಾವು ತನಿಖಾ ವರದಿಗಳಿಗಾಗಿ ಕಾಯುತ್ತಿದ್ದೇವೆ. ವರದಿ ಬಂದರ ನಂತರವೇ ನಾವು ಸೂಕ್ತ ಕ್ರಮ ತೆಗೆದುಕೊಂಡು ಅದರ ಒಂದು ಬಗ್ಗೆ ವಿದ್ಯಾರ್ಥಿಗಳು ಹಾಗೂ ರಾಜ್ಯಕ್ಕೆ ಮಾಹಿತಿಯನ್ನ ನೀಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ಸರ್ಕಾರ ಜಾರ್ಖಂಡ್ ಪೊಲೀಸ್ ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂದ್ರೆ CIDಗೆ ವರದಿಗಾಗಿ ಕಾಯ್ತಾ ಇದೆ. ಅದೇ ರೀತಿಯಾಗಿ ಹಾಗಾದ್ರೆ ಸ್ನೇಹಿತರೆ, ಈಗ ವಿದ್ಯಾರ್ಥಿಗಳ ಬೇಡಿಕೆ ಏನಪ್ಪಾ ಅಂದ್ರೆ, ನೀವು ಮಾಡೋದ್ ಬೇಡ, CID ಕೂಡ ರಚನೆ ಮಾಡೋದ್ ಬೇಡ, ನೀವು ಕೇಂದ್ರದ ಒಂದು ತನಿಖಾ ತಂಡಕ್ಕೆ ಹೇಳ್ಬಿಡಿ, ಕೇಂದ್ರದಿಂದನೇ ತನಿಖೆ ಆಗ್ಲಿ. ಈ ನಮ್ಮ ರಾಜ್ಯದಲ್ಲಿ CID ತನಿಖೆ ಬೇಡ, ಇದರಲ್ಲಿ ಯಾರ್ಯಾರಿದಾರೋ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಬೇಕು, ಅದು ಅಂತ ಇವರ ಬೇಡಿಕೆ ಆಗಿದೆ. ಆದ್ರೆ ಇಲ್ಲಿ ನೀಟ್ನ ವಿಚಾರವಾಗಿ ದೆಹಲಿಯಲ್ಲಿ ಏನಾಯ್ತು, ಕಲ್ಲು ತೂರಾಟ ಅದು ಇದು ಎಲ್ಲವೂ ಕೂಡ ಆಯ್ತು. ಆದ್ರೆ ಜಾರ್ಖಂಡ್ನಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ಆಗ್ತಾ ಇದೆ, ಶಾಂತಿಯುತವಾದ ಪ್ರತಿಭಟನೆ ಆಗ್ತಾ ಇದೆ. ಜೊತೆಗೆ ವಿದ್ಯಾರ್ಥಿಗಳು ಮೇಲೆ ಲಾಠಿ ಚಾರ್ಜ್ ಆದ್ರೂ ಸಹಿತ ರಿಪೀಟ್ ಆಗಿ ವಿದ್ಯಾರ್ಥಿಗಳು ತಮ್ಮ ಒಂದು ಕಲ್ಲು ತೂರಾಟ ಅದು ಇದು ಅಂತ ಏನು ಮಾಡ್ತಾ ಇಲ್ಲ. ಅದೇ ರೀತಿಯಾಗಿ ದೆಹಲಿಯಲ್ಲಿ ಕಲ್ಲು ತುಂಬಿರದಂತಕ ಒಂದು ಲಾರಿ ನಿಂತಿತ್ತು. ಅದನ್ನ ತಂದು ನಿಲ್ಲಿಸಿದವರು ಯಾರು? ಉದ್ದೇಶ ಪೂರ್ವಕವಾಗಿ ನೀಟ್ನ ವಿಚಾರವಾಗಿ ಅಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು, ಒಂದು 30% ವಿದ್ಯಾರ್ಥಿಗಳಿದ್ರೆ 70% ವಿದ್ಯಾರ್ಥಿಗಳು ಇಲ್ಲದೆ ಇದ್ದಂತವರು, ಸುಮ್ನೆ ಗಲಾಟೆ ಮಾಡ್ಬೇಕಂತಾನೆ ಬಂದಂತವರು ಇದ್ರಂತ ಕೆಲವೊಂದಿಷ್ಟು ವರದಿಗಳು ಹೇಳ್ತಾ ಇದ್ದಾವೆ. ಸೊ ಹಾಗಾದ್ರೆ ಜಾರ್ಖಂಡ್ ನಲ್ಲಿ ನಡೀತಾ ಇರುವಂತಹ ಸರಿಯಾದ ಪ್ರೊಟೆಸ್ಟ್ ಯಾವುದೇ ಹಿಂದುವಿನ ವಿರುದ್ಧವಾಗಿ ಘೋಷಣೆಗಳಿಲ್ಲ, ಅಥವಾ ನಮ್ಮ ಭಾರತೀಯ ಸಂಸ್ಕೃತಿಯ ವಿರುದ್ಧವಾಗಿ ಒಂದು ಘೋಷಣೆಗಳಿಲ್ಲ, ಅಥವಾ ನಮ್ಮ ಭಾರತ ಮಾತೆಯ ವಿರುದ್ಧವಾಗಿನೂ ಕೂಡ ಘೋಷಣೆ ಇಲ್ಲ. ಇದಕ್ಕಪ್ಪ ಪ್ರೊಟೆಸ್ಟ್ ಅಂತಾರೆ. ಆದ್ರೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು ಅವ್ರದ್ದು ತಪ್ಪಂತ ನಾವು ಅನ್ಲಿಕ್ ಬರೋದಿಲ್ಲ. ಅದು ದೆಹಲಿಯಲ್ಲಾಗಿರ್ಲಿ ಅಥವಾ ಈ ಜಾರ್ಖಂಡ್ ನಲ್ಲಿ ಆಗಿರ್ಲಿ. ಯಾಕಂದ್ರೆ ಯಾವುದೇ ಒಂದು ನಾವು ಈಗ ಕ್ಷೇತ್ರದ ಮುಂದೆ ಅಥವಾ ವಿಧಾನಸೌಧದ ಮುಂದೆ, ಸಂಸತ್ ಭವನದ ಮುಂದೆ ಈ ರೀತಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಅದಕ್ಕೆ ಅವಕಾಶ ಇರೋದಿಲ್ಲ. ಆದ್ರೂ ನಾವು ಪ್ರತಿಭಟನೆ ಮಾಡ್ತಿರ್ತೀವಿ. ಅಂದ ಹಾಗೆ ಪೊಲೀಸರು ತಮ್ಮ ಕೆಲಸವನ್ನ ಅವ್ರು ಮಾಡ್ತಿರ್ತಾರೆ. ಆದ್ರೆ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ರಾಜಕಾರಣಿ ಅಂತ ಅನ್ಕೊಳ್ಳಿ, ಸೊ ಅವರು ಮೊದಲು ಬಂದು ರಿಯಾಕ್ಟ್ ಮಾಡಿ ಅದರ ಪರಿಹಾರ ಕೊಟ್ಬಿಟ್ರೆ ಇಂತಹದ್ದು ಆಗೋದೇ ಇಲ್ವಲ್ಲ. ಸೊ ಅದಕ್ಕಾಗಿ ಈಗ ಅಲ್ಲಿಯ ಸರ್ಕಾರ ಏನ್ ಮಾಡತ್ತೆ ಕಾಯ್ದು ನೋಡ್ಬೇಕು. CID ತನಿಖೆ ಮುಂದುವರೆಸ್ತಾ ಇದೆ. ಆದ್ರೆ ವಿದ್ಯಾರ್ಥಿಗಳ ಬೇಡಿಕೆ ಕೇಂದ್ರಕ್ಕೆ ನೀವು ಒಪ್ಪಿಸಬೇಕು ಅಂತ. ಆದ್ರೆ ವಿದ್ಯಾರ್ಥಿಗಳು ಜಾಣತನದಿಂದ ಯಾವುದೇ ರಾಜಕಾರಣಿಗಳನ್ನ ನಮಗೆ ರಿಸೈನ್ ಮಾಡೋದೇನ್ ಬೇಡ. ಆದ್ರೆ ನಾವ್ ಹೇಳಿದಂತೆ ಅಲ್ಲಿ ಸರಿಯಾಗಿ ತನಿಖೆ ಆಗಬೇಕು. ಮತ್ತೆ ಎಕ್ಸಾಮ್ ಮತ್ತು ಸರಿಯಾಗಿ ಎಕ್ಸಾಮ್ ಗಳನ್ನ ನಡೆಸಬೇಕು ಅನ್ನುವಂತಹ ರೀತಿಯಲ್ಲಿ, ಮತ್ತೊಂದು ಸಾರಿ ಎಕ್ಸಾಮ್ ಆಗಬೇಕು ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಹೇಳಿರ್ತಕ್ಕಂಥದ್ದು. ಮತ್ತೆ ವಿದ್ಯಾರ್ಥಿಗಳು 300 ಅಂಕಕ್ಕೆ 299 ಅಂಕವನ್ನ ತೆಗೆದುಕೊಂಡ್ರು ಅವ್ರು ಸೆಲೆಕ್ಷನ್ ಆಗಿಲ್ವಂತೆ. ಸೊ ಈ ರೀತಿನೂ ಕೂಡ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇದ್ವಿ, ನೀವು ಕೂಡ ನೋಡಿರಬಹುದು. ಸ್ನೇಹಿತರೆ, ಈ ರೀತಿಯಾಗಿ ಒಟ್ಟಾರೆಯಾಗಿ ಪ್ರತಿಭಟನೆ ನಡೀತಾ ಇರುವಂತದ್ದು. ಸೊ ನಿಮಗೆ ಕಂಪೇರ್ ಅಂತೂ ಮಾಡ್ಲಿಕ್ಕೆ ಆಗೋದಿಲ್ಲ. ನೀಟ್ ವಿಚಾರವಾಗಿ ಆಗಿರ್ತಕ್ಕಂತಹ ಪ್ರತಿಭಟನೆ ಬೇರೆ, ಅದೇ ರೀತಿಯಾಗಿ ಈ ಜಾರ್ಖಂಡ್ ನಲ್ಲಿ ಆಗ್ತಕ್ಕಿರುವಂತಹ ಒಂದು ಪ್ರತಿಭಟನೆ ಬೇರೆ ಅನಿಸ್ತಾ ಇದೆ. ನೀಟ್ನ ವಿಚಾರವಾಗಿ ನೀವು ನೋಡಿದಿರಿ ಯಾವ ರೀತಿಯಾಗಿ ಪ್ರತಿಭಟನೆ ಆಗಿತ್ತು, ಯಾರ್ಯಾರು ಬೆಂಬಲ ಕೊಟ್ಟಿದ್ರು, ಅವ್ರ ಬೆಂಬಲ ಈಗ ಇಲ್ಲಿ ಜಾರ್ಖಂಡ್ ನಲ್ಲಿ ಯಾಕೆ ಸಿಗ್ತಾ ಇಲ್ಲ? ಅಥವಾ ಕಾಂಗ್ರೆಸ್ ಜನತಾ ಪಾರ್ಟಿ ಎಲ್ಲೇ ಈ ರೀತಿ ಪ್ರತಿಭಟನೆ ಆಗ್ತಾ ಇದ್ರು, ಈಗ ಇಡೀ ದೇಶದಾದಂತಹ ಜಾರ್ಖಂಡ್ ನಲ್ಲಿ ಸದ್ದ ಆಗ್ತಾ ಇದೆ. ಸೊ ಹಾಗಾದ್ರೆ ಅಲ್ಲಿ ಕೂಡ ಕಾಂಗ್ರೆಸ್ ಜನತಾ ಪಾರ್ಟಿ ಹೋಗ್ಬೇಕಾಗಿತ್ತಲ್ವಾ? ಯಾಕೆ ಹೋಗ್ತಾ ಇಲ್ಲ? ಒಬ್ರಾದು ಹೋಗ್ಬೇಕಾಗಿತ್ತಲ್ವಾ? ಒಬ್ರು ಕೂಡ ಅಲ್ಲಿ ಹೋಗಿಲ್ಲ ಅಥವಾ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿಲ್ಲ. ಯಾಕೆ? ಈ ಪ್ರಶ್ನೆಗೆ ಉತ್ತರ ನಿಮ್ಮಲ್ಲಿ ಇರತ್ತೆ. ನಾನೇನ್ ಹೇಳ್ಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಇಲ್ಲ. ಉದ್ದೇಶ ಪೂರ್ವಕವಾಗಿ ಮಾಡಬಾರ್ದು, ವಿದ್ಯಾರ್ಥಿಗಳಿಗೋಸ್ಕರ ಮಾಡ್ಬೇಕು. ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳಿಕ್ಕೆ ಈ ರೀತಿ ಪ್ರತಿಭಟನೆಯನ್ನ
ನೀಟ್ ವಿಚಾರವಾಗಿ ಮಾಡಿದ್ರು ಅಂತ ಕೆಲವೊಂದಿಷ್ಟು ವರದಿಗಳು ಅಥವಾ ಕೆಲವೊಂದಿಷ್ಟು ಜನರು ಹೇಳ್ತಾ ಇರುವಂತದ್ದು. ಓಕೆ. ಇನ್ನು ನಾವು ಯಾರ ಮೇಲೇನು ಅಪವಾದ ಹೊರಿಸೋದೇನ್ ಬೇಡ. ಒಟ್ಟಾರೆಯಾಗಿ ನಾವು ನೋಡಿದ್ರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದ್ದಾದ್ರೆ ನಿಮಗೂ ಕೂಡ ಗೊತ್ತಾಗತ್ತೆ, ನಮಗೂ ಕೂಡ ಗೊತ್ತಾಗತ್ತೆ. ಒಟ್ಟಾರೆಯಾಗಿ ಈ ಮಾಹಿತಿ ಉದ್ದೇಶಪೂರ್ವಕವಾಗಿ ಮತ್ತು ಮಾಹಿತಿ ಇದ್ದ ನಿಮ್ಮ ತಿಳಿಸ್ಕೊಳ್ಳೋದಕ್ಕೋಸ್ಕರ ನಿಮಗೆ ನಾನು ಹಂಚಿಕೊಂಡಿದ್ದೀನಿ. ಸೊ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ನಲ್ಲಿ ತಿಳಿಸಿ. ಸೊ ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ಬೇಡಿಕೆ ಸರಿಯಾಗಿದೆಯಾ? ನೀಟ್‌ನ ವಿಚಾರವಾಗಿ ಸರಿಯಾಗಿತ್ತಾ? ಅಲ್ಲಿ ಏನೇನ್ ಪ್ರತಿಭಟನೆ ಆಯ್ತು? ಅದರ ಕುರಿತಾಗಿ ನಿಮಗೆ ಗೊತ್ತಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್.